ಸರ್ ನಮ್ಮ ಹತ್ರ ನಮ್ಮ ಮನೆಯವ್ರಿಗೆ ಭಾಳ ಮೋಸ ಮಾಡಿ ಬರೀ ಹೆಣ್ಮಕ್ಳೆಲ್ಲ ಹಾಳು ಮಾಡೋದೇ ಕೆಲಸ ಒಂದು. ಬೆಂಜನಹಳ್ಳಿ ಶ್ರೀಕಾಂತ್ ಅಂತ. ನಾವು ಏನು ಕೇಳೋಕೆ ಹೋದ್ರೆ ರೌಡಿಸಮ್ ಮಾಡ್ತಾನೆ, ಹೊಡೆಯೋಕೆ ಬರ್ತಾನೆ. ಅವ್ರ ಹತ್ರ ಒಡವೆ ದುಡ್ಡೆಲ್ಲ ತಗೊಂಬಿಟ್ಟು ಇಲ್ಲಿ ಟಾರ್ಚರ್ ಕೊಡ್ತಾನೆ ಅವಾಗ. ಹಂಗಾಗಿ ನಾನು ಯಾವಾಗ ಒಂದು ದಿವಸ 2 ದಿವಸ ಸಮಾಧಾನ ಕೇಳಿದೆ, ನಾವು ಕೊಡ್ತೀವಿ ಅಂತ ಹೇಳೋದು. ಮತ್ತು ಇನ್ನೊಂದು ದಿವಸ ಎಲ್ಲ ದಾರಿ ಹೋಗ್ಬೇಕಾದ್ರೆ ಬರ್ಬೇಕಾರೆಲ್ಲ ಒಂಥರ ಕ್ರಾಸಾಗಿ ಗುರಾಯಿಸೋದು, ನಿಮ್ಮನ್ನೆಲ್ಲ ತಲೆ ಎತ್ತೀನಿ ಕಾಲು ಎತ್ತೀನಿ ಅಂತೇಳಿ ಜೋರು ಮಾಡೋದು, ಅವೆಲ್ಲ ಗಲಾಟೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ. ಜಾಸ್ತಿ ನಾವು ಏನಪ್ಪ ಹಿಂಗೆಲ್ಲ ಮಾಡಿ ಸರಿಯಾಗಲ್ಲ, ನಮ್ಮ ಒಡವೆ ದುಡ್ಡು ಏನು ತಗೊಂಡಿದ್ದೆ ಕೊಟ್ಬಿಡು, ಹೆಂಗಸ್ರಿಗೆ ಮೋಸ ಮಾಡೋದು ಕೇಳಿದರೆ, ನೀನು ಯಾರು ನಾನು ಕೊಟ್ಟೆ ಅಲ್ಲ, ನೀನು ಯಾರು ನಾನು ಕೊಟ್ಟೆ, ನೀನು ಯಾವನು ಕೇಳೋಕೆ ಅಂದು. ನಮ್ಗೆ ಸಂಬಂಧ ಇಲ್ಲ. ನಮ್ಮ ಮನೆಯವ್ರು ನಮ್ಮ ಮಾಡಿ ಮೋಸ ಮಾಡಿ ಅವ್ರ ದುಡ್ಡು ಒಡವೆ ತಗೊಂಡು ತಿನ್ನೋಕೆ ವಾಪಸ್ ನಮ್ಮವ್ರು ಸಾಯಕ್ಕೆ, ನಮ್ಮ ಮನೆ ಹೆಂಗಸರು ಸಾಯಕ್ಕೆ ಅವನೇ ಕಾರಣ. ತಾಳಿ ಎಲ್ಲ ಕೊಡೋ ಅವಶ್ಯಕತೆ ಇತ್ತು. ಎಲ್ಲ ನೈಸಿ ಎಲ್ಲ ಅವ್ರ ಹತ್ರ ಯಾಮಾರ್ಸ್ ತಗೊಂಡೋಗಿದ್ದಾನೆ. ಯಾಮಾರ್ಸ್ ತಗೊಂಡೋಗಿ ಅವ್ರಿಗೆಲ್ಲ ಅನ್ಯಾಯ ಮಾಡಿ ಅವತ್ತು ಪರಿಸ್ಥಿತಿ ಸಾಯೋ ಪರಿಸ್ಥಿತಿ ತಂದಿರೋದು ಅವನೇ. ಯಾವ ರೀತಿ ನೈಸ್ ಮಾಡಿ ತಗೊಂಡೋಗಿ ನಿಂಗೆ ಯಾಕೆ ಮನೆ ಕೊಡ್ತಾಯಿದ್ವಿ, ಕೊಡ್ತೀವಿ, ಟೈರ್ ತಗೊಂಡು ಕೊಡ್ತೀವಿ, ನಿಂಗೆ ಏನು ಬೇಕು ಅಂದ್ಬಿಟ್ಟು ನಾವು ಹೆಲ್ಪ್ ಮಾಡ್ತೀವಿ, ಕೊಡಮ್ಮ ತಗೊಂಡೋಗೋದು, ಮಜಾ ಮಾಡೋದು. ಅದೇ ಥರ 5-6 ಜನ ಹೆಣ್ಮಕ್ಳು ಮೋಸ ಮಾಡಿ ಅವಕ್ಕೆಲ್ಲ ಮೋಸ ಮಾಡಿದ್ದಾನೆ. ಅವನ ಬಗ್ಗೆ ಕಂಪ್ಲೇಂಟ್ಗಳಾಗಿದೆ. ನಾವು ಹೇಳಿದ್ವಿ ಈ ಥರ ಮಾಡ್ತಂತೇಳಿ. ಅವಾಗ ನಮ್ಮ ಮನೆಯವರು ತಿರುಗಿ ಬಿದ್ದು ವಾಪಸ್ ನಮ್ಮ ದುಡ್ಡು ನಮ್ಗೆ ಕಾಸು ಕೊಡೋ ಅಂತ ಕೇಳಿದಾಗ ಅವ್ನು 2-3 ಸಲ ಹೊಡೆದು ವಾಪಸ್ ಕಳಿಸಿದ್ದಾನೆ. ಹೊಡೆದು ಗಲಾಟೆ ಮಾಡಿ ವಾಪಸ್ ಕಳಿಸೋನೆ. ಅದ್ರ ಬಗ್ಗೆ ನಾವು ಬಂದು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೆ ಹಾಸ್ಪಿಟ್ಲಾಗಿ. ನಿಮ್ಗೆ ಗೊತ್ತಿದ್ದಿಲ್ಲ ವಿಚಾರ ಎಲ್ಲ? ನನಗೆ ಗೊತ್ತಾಗಿದೆ ಆಮೇಲೆ ಒಂದು 6 ತಿಂಗಳಾಯಿತು. ಅದರಿಂದ ನಾವು ಅವಾಗಿಂದ ಸ್ವಲ್ಪ ಕಂಟ್ರೋಲ್ ತಗೊಂಬರ್ತಾಯಿದ್ವಿ. ಕಂಟ್ರೋಲ್ ತಗೊಂಬರ್ತಾ ಅವ್ನು ಗಲಾಟೆ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗಲಾಟೆ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದೆ. ಅವಾಗ ಫೋನ್ ಮಾಡೋದು ಮತ್ತು ನಮ್ಗೆ ಟಾರ್ಚರ್ ಕೊಡೋದು, ಹಂಗೆಲ್ಲ ಮಾಡ್ತಾನೆ. ಇವಾಗ ನಮ್ಗೆ ಅನ್ಯಾಯ ಇದೆ, ನಮ್ಮ ಪ್ರಕಾರ ನ್ಯಾಯ ಕೊಡಿಸ್ಬೇಕು ಸರ್. ಅವರು ಇರ್ತಾನೆ ಇಲ್ಲಿ ಬೇರೆ ಏನು ಮೋಟ್ರ್ ತಕ್ಕೆಲ್ಲ ಟ್ಯಾಕ್ಟ್ರಿ ಮೋಟ್ರ್ ಎತ್ತಕ್ಕೆ ಹೋಗ್ತಾರೆ ಅವರು. ಈಗಾಗಲೇ ಊರಾಗಿದೆ ಅಂತಂದ್ರೆ ಅವರು ಊರಾಗಿದ್ದಾನೆ ಅಂತ ಹೇಳಿದ್ರು. ನೋಡಿ ಸರ್, ನಮ್ಗೆ ಸುಮಾರು ಒಂದು 10 ಲಕ್ಷ ಮೇಲೆ ಕೊಡ್ಬೇಕು ಸರ್. ಅದು ಒಡವೆ 8 ಲಕ್ಷ ಒಡವೆ, 2,30,000 ದುಡ್ಡು, ಒಂದು 2 ಜೊತೆ 3 ಜೊತೆ ವಾಲೆಗಳು ಎಲ್ಲ ಅಷ್ಟು ಎಲ್ಲ ತಗೊಂಬಿಟ್ಟವನೆ. ಕೇಳೋಕೆ ಹೋದರೆ ನಮ್ಮಲ್ಲಿ ಬೈತಾನೆ. ಪರಿಚಯ ಹೆಂಗಣ್ಣ ನಿಮ್ಗೆ? ನಮ್ಮ ಪರಿಚಯನೇ ಇಲ್ಲ. ನಮ್ಮ ಮನೆಯವ್ರು ಹಂಗೆ ಪರಿಚಯನೇ ಇಲ್ಲ ನನಗೆ. ನಮ್ಮ ಮನೆಯವ್ರನ್ನ ಆ ಥರ ಗಿಮಿಕ್ ಮಾಡಿ ಮೋಸ ಮಾಡಿ ಅವ್ರ ಹತ್ರ ತಗೊಂಡಿರೋದು. ಪಕ್ಕದ ಮನೆಗೆ ಬರ್ತಾ ಹೋಗ್ತಾ ಪರಿಚಯ ಆಗಿರೋದು. ಹಂಗೆ ಅವ್ರನ್ನ ಜನಗಳೆಲ್ಲ ಯಾಮಾರಿಸೋದು ಒಂದು ಅದೇ ವೃತ್ತಿನೇ ಅಂತ ಒಂದು. ಅದ್ರ ಬಗ್ಗೆ ಅವ್ನು ಕಂಪ್ಲೇಂಟ್ ಕೊಟ್ಟಿದ್ರೆ ಕೇಸ್ ಆಗಿತ್ತು ಅವ್ನ ಮೇಲೆ ಕೇಸ್ ಆಗಿತ್ತು. ಅದ್ರ ಬಗ್ಗೆ ಇವಾಗ ಅವರು ಮನೆಯೆಲ್ಲ ಜೈಲಿಗೆಲ್ಲ ಹೋಗಿ ಬಂದಿದ್ದಾನೆ. ಅವ್ನು ಅದೇ ಕೆಲಸ, ಜನಗಳೆಲ್ಲ ಹಾಳು ಮಾಡೋದು ಯಾಮಾರಿಸೋದು ಅದೇ ಕೆಲಸ ಒಂದು. ಈ ಥರ ಮಾಡ್ತಾಯಿದ್ದಾನೆ. ಇಲ್ಲ ಮನೇನ ಹೊಡೆದಿದ್ದಾರೆ ಅಂತ ಹೇಳ್ತಾ ಯಾರು? ಗಲಾಟೆ ಯಾವಾಗ ಆಗಿದ್ದು? ಶ್ರೀಕಾಂತ್ ಅವ್ರು ಹೊಡೆದಿದ್ದಾರೆ ಅಂತ ಹೇಳಿದ್ರು. ಅದು ಗಲಾಟೆ ಆಗಿದ್ದು ಅಣ್ಣ. ಅದಕ್ಕೆ ಡೇಟ್ ಕೊಡೋಣ. ಡೇಟು ಎಷ್ಟು ತಿಂಗಳಾಯ್ತು? ಒಂದು ತಿಂಗಳ ಆಯ್ತಣ್ಣ. ಒಂದು ತಿಂಗಳ ಮೇಲೆ ಆಗಿರ್ಬೇಕು. ಅವಾಗ ಸಲ ಗಲಾಟೆ ಮಾಡಿ ಹೊಡೆದಾಡಿದ್ವು. ಹೋಗಿ ನಮ್ಮ ಮನೆಯವ್ರಿಗೆ ಕೇಳಿದ, ದುಡ್ಡು ಹೊಡೆ ಕೇಳಿದಾಗ ಅವ್ರನ್ನ ಹೆಂಡ್ತಿ ಗಂಡ ಇಬ್ಬರು ಸೇರಿ ಹೊಡೆದು ಕಳಿಸೋರು. ಅವಾಗ ನಾನು ಕರ್ಕೊಂಬಂದು ಹಾಸ್ಪಿಟ್ಲಾಗ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಟೇಸ್ಟ್ ಹತ್ರ ಹೋದಾಗ ಕಂಪ್ಲೇಂಟ್ ಕೊಟ್ಟಿರೋದು. ಕಂಪ್ಲೇಂಟ್ ಕೊಡೋಕೆ ಹೋದಾಗ ಅವ್ರ ತಾಯಿ ಮಕ್ಕಳೆಲ್ಲ ಬಂದು ಬೇಡಣ ಅವ್ನು ಟೇಸ್ಟ್ ಆಗಲೇ 2-3 ಕಂಪ್ಲೇಂಟ್ ಅವ್ನಿಗೆ ಇದ್ದಾವೆ, ನೀವು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಅನ್ಯಾಯ ಬಿಡ್ತಾನೆ, ಆಯ್ತು ಕೂತು ಮಾತಾಡೋಣ ಅಂತೇಳಿ ನಮ್ಮನ್ನ ಸಮಾಧಾನ ಮಾಡಿ ಅಲ್ಲಿ ಸ್ಟಾಪ್ ಮಾಡಿ ಇದು ಮಾಡಿದ್ರು. ಇವತ್ತೇನು ಮಾಡ್ಕೊಂಡ್ರೆ ಹಿಂಗೆ ಮಾಡ್ಕೊಂಡ್ರಲ್ಲ, ಇವತ್ತೇನಾಯಿತು? ಇವತ್ತು ನೋಡಿ ನಾವು ಅನ್ಯಾಯ ಆಯ್ತು ನಮ್ಗೆ. ಅವ್ರ ಮಾತು ಕೇಳ್ಕೊಂಡು ಆಯಿತು ಮಾತಾಡೋಣ ಅಂತೇಳಿ ಸುಮ್ಮನೆ ನಾವು ಮನೆ ಬಂದಿದ್ದಕ್ಕೋಸ್ಕರ ಇವತ್ತು ನಮ್ಗೆ ಅನ್ಯಾಯ ಮಾಡಿದಂಗೆ ನಮ್ಮ ಪ್ರಾಣನೇ ಕಳ್ಕೊಂಡು ಇವತ್ತು ನಮ್ಮ ನೋವು ಮಾಡಿ ಹೋಗಿದ್ದಾರೆ. ಅಲ್ಲ, ಬೆಳಿಗ್ಗೆ ಗಲಾಟೆ ಆಯಿತಾ? ಇಲ್ಲ, ಬೆಳಿಗ್ಗೆ ಆಗಿಲ್ಲ. ಮತ್ತೆ ಇವತ್ತು ಯಾಕೆ ಹಿಂಗೆ ಮಾಡ್ಕೊಂಡ್ರು ಅಂತ? ಇವತ್ತು ಯಾಕೆ ಹಿಂಗೆ ಮಾಡಿದ್ರೆ ನಾವು ಫೋನ್ ಮಾಡಿದ್ದೀವಿ, ಕೇಳಿದಾಗ ಅವರು ಅವಾಗೇನೋ ರೆಸ್ಪಾನ್ಸಿಬಲ್ ಕೊಟ್ಟಲ್ಲ. ಇವರು ಒಂಥರ ಕಿರಿಕಿ ಮಾಡ್ತಾರೆ, ಅವ್ರು ಒಂಥರ ಕಿರಿಕಿ ಮಾಡ್ತಾರೆ. ಇದನ್ನು ನನ್ನ ಹತ್ರ ಹೇಳಲ್ಲ ಅವರು. ನಾನು ಕೂಲಿ ಕ್ಯಾಸ್ಗೆ ಹೋಗಿದ್ದೆ. ಕೂಲಿ ಕ್ಯಾಸ್ಗೆ ಹೋದಾಗ ಈ ಥರ ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ನನ್ನ ಮಗಳು ಸಾಯಂಕಾಲ ಫೋನ್ ಮಾಡಿದ್ಲು. ನಿನ್ನೆ ಸಾಯಂಕಾಲ 6 ಗಂಟೆ 6:10 ಆಯಿತು. ಅವು ಮನೆ ಕಡೆ ಬಂದು ನೋಡ್ತೀನಿ, ಹೊಟ್ಟೆ ಉರಿದಾಗ್ಬಿಡ್ತು. ಆಮೇಲೆ ನನಗೆ ಆವಾಗ ನಮ್ಮ ಅತ್ತೆಯವ್ರಿಗೆ ನಮ್ಮ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿದೆ, ಎಲ್ಲ ಬಂದರು. ಈಗ ದುಡ್ಡೆಲ್ಲ ಒಂದೇ ಸಲ ಕೊಟ್ಟಿರೋದ? ಅವಾಗ ಸ್ವಲ್ಪ ತಗೊಂಬಿಟ್ರದು. ಕೊಟ್ಟಿಲ್ಲ ಅಂದಮೇಲೆ ಮತ್ತೆ ಇವ್ರು ಅಷ್ಟು ಯಾಮಾರಿಸಿದ ಜನಗಳವ್ರನ್ನ. ಆಮೇಲೆ ಎಲ್ಲ ಹೋದ್ಮೇಲೆ ಎಲ್ಲ ತಗೊಂಡು ಹೋಗ್ಬಿಟ್ಟೇನೆ ಮೋಸ ಮಾಡಿದಾದ್ಮೇಲೆ ನಾನು 5-6 ತಿಂಗಳು ಗೊತ್ತಾಯಿತು. ನಮ್ಮೂರಾಗ ಮಾಡಿಲ್ಲ, ಬೇರೆಯವ್ರಿಗೆಲ್ಲ ಮಾಡಿದ್ದಾರೆ ಕೋಲಾರದಲ್ಲಿ. ಅವರು ಈ ಥರ ಕಂಪ್ಲೇಂಟ್ಗೆಲ್ಲ ಕೊಟ್ಟು ಟೇಸ್ಟ್ಗೆಲ್ಲ ಕಳಿಸಿದ್ರು ಮೊದಲು. ಇವಾಗ ಅವರೆಲ್ಲ ಬೇಲ್ ಮ್ಯಾಗ ವಾಪಸ್ ಬಂದಿದ್ದಾರೆ. ಅವನು ಇದ್ರ ಬರೀ ಹೆಣ್ಮಕ್ಳು ಹಾಳು ಮಾಡೋದೇ ಕೆಲಸ ಒಂದು. ದುಡ್ಡು ಹೊಡೆ ತಗೊಳ್ಳೋದು, ಯಾಮಾರಿಸೋದು, ಅವ್ರನ್ನ ಬೆದರಿಸೋದು. ಇದೇನೋ ಗೊತ್ತಿಲ್ಲ ಸರ್, ಬೇರೆ ವಿಚಾರ ಗೊತ್ತಿಲ್ಲ. ಬರೀ ಹೆಣ್ಮಕ್ಳನ್ನೆಲ್ಲ ದುಡ್ಡು ಹೊಡೆ ಕಿತ್ಕೊಳ್ಳೋದು, ಯಾಮಾರಿಸೋದು ಅದನ್ನೇ ಅವ್ನ ಕೆಲಸ ಅಂತ. ಅವನು ಏನೇನೋ ಕೆಟ್ಟ ಕೆಲಸಕ್ಕೆಲ್ಲ ಕರ್ಕೊಂಡು ಹೋಗೋದು, ಫೋಟೋ ಇಟ್ಕೊಳ್ಳೋದು, ಬ್ಲ್ಯಾಕ್ ಮೇಲ್ ಮಾಡೋದು. ಫೋಟೋಗಳು ಇಟ್ಕೊಳ್ಳೋದು, ಬ್ಲ್ಯಾಕ್ ಮೇಲ್ ಮಾಡೋದು, ದುಡ್ಡು ಹೊಡೆದ್ಕೊಂಬ ಇಲ್ಲ ನಾನು ಪಾಸ್ವರ್ಡ್ ಹೊಡಿತೀನಿ, ಮರ್ಯಾದೆ ತೆಗಿತೀನಿ, ತಗೊಂಬ ಅಂತೇಳಿ ಹೊಡೆ ತಗೊಂಡು ಕೊಟ್ಟು ಸರಿ. ಆ ಥರ ಮಾಡಿದ್ರೆ ಒಂದು ಸಲ ಹೇಳಿ ನಮ್ಗೆ ಹಿಂಗೆ ಮಾಡ್ತಾನೆ ಟಾಟಾ ಕೊಡ್ತಾನೆ ತಂದರು. ನಾವು ಅದಕ್ಕೋಸ್ಕರ ನಾವು ಫೋಟೋ ಹಿಡ್ಕೊಂಡು ಹಾಂ
ಅದೆಲ್ಲೇ ಫೋಟೋ ನೋಡೋಣ ಕೊಡು ಅಂತಂದಾಗ ಇವರು ಫೋನ್ ಒಂದ್ಸಲ ಕಳಿಸಿದೆ ಅಂತದನ್ನ ನಮ್ಮನೆ ಫೋನ್ ಕಳಿಸಿದಾಗ ಆ ಫೋನ್ ನೋಡೋಣ ಕೊಡು ಅಂತಂದ್ರೆ ಅವ್ರು ಬೇಜಾರು ಮಾಡ್ಕೊಂಡು ಫೋನನ್ನು ಹೊಡೆದಾಕ್ಬಿಟ್ರಲ್ಲ ಹೊಡೆದಾಕಿ ಅನ್ಯಾಯ ಮಾಡಿ ಎಲ್ಲ ಪಾಪ ಅದ್ರ ಬಗ್ಗೆನೇ ಅವ್ರು ಯಾವಾಗ ಒಳ್ಳೋದು ಯೋಚನೆ ಯೋಚನೆ ಮಾಡಿ ಭಯ ಬಿದ್ದು ಇವಾಗ ಅವ್ರು ಸಾವು ಕಾರಣ ಅವರೇ. ನಮ್ಮನೆಯವ್ರು ಹೆಂಗಸ್ರು ಸಾವು ಕಾರಣ ಅವನೇ, ಬೇರೆ ಇನ್ಯಾರೂ ಇಲ್ಲ. ಅಲ್ಲ ಇವಾಗ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತೊಗೊಂಡ್ರು ಅವನ್ನೆಲ್ಲ? ಹೌದು ಸರ್ ಬ್ಲ್ಯಾಕ್ ಮೇಲ್ ಮಾಡಿ ತಗೊಂಡಿದ್ದು ಅದನ್ನೆಲ್ಲನೂ, ಅದಂತೂ ಸತ್ಯವಾದ.